ಎಂದು ನಿಮ್ಮನ್ನೇ ಪುತ್ಥಳಿಗೆ ಕೆ ಮೀನಾಮೇಷ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಅಭಿಮಾನಿಗಳಿಗೆ ವಾಣಿಜ್ಯ ಮಂಡಳಿಯ ಈ ಒಂದು ನಿರ್ಧಾರ ಸಾಕಷ್ಟು ನೋವನ್ನು ಉಂಟು ಮಾಡಿದೆ. ಮೊದಲೇ ಹೇಳಬೇಕಾಗಿತ್ತು, ಮೊದಲು ಹೂ ಅಂತ ಹೇಳಿ ಇವಾಗ ಇಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಈ ವಿಷ್ಣು ಪುತ್ಥಳಿಯ ಮೀನಾಮೇಷದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ನೀವು ಹಂಚ್ಕೋಬಹುದು. ನೀವು ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಈಗ ಬೆಂಗಳೂರಿಂದ ಲಕ್ಷ್ಮಿ ಕಾಲ್ ಮಾಡಿದ್ದಾರೆ. ಲಕ್ಷ್ಮಿ, ಏನು ಹೇಳ್ತೀರಾ? ವಾಣಿಜ್ಯ ಮಂಡಳಿ ಈ ರೀತಿ ಪುತ್ಥಳಿಯಲ್ಲಿ ನಿರ್ಮಿಸೋದಕ್ಕೆ ಅನುಮತಿ ಕೊಟ್ಟಿಲ್ಲ, ನೀವೇನು ಹೇಳ್ತೀರಾ ಇದಕ್ಕೆ? ನನ್ನ ಪ್ರಕಾರ ಪುತ್ಥಳಿ ಬೇಡ ಅನ್ಸುತ್ತೆ ಮೇಡಮ್. ಯಾಕೆ? ಯಾಕೆಂದ್ರೆ ಈಗಾಗಲೇ ಒಂದು ಪುತ್ಥಳಿ ರಾಜ್ಕುಮಾರ್ ಇದೆ, ಈಗ ಹೋಗ್ತಾ ಇವಾಗ ವಿಷ್ಣುವರ್ಧನ್ ಅಂತ ಬರುತ್ತೆ. ಈಗ ಹೋದ್ರೆ ಇನ್ನು ಜಾಸ್ತಿ ಇರ್ಬೇಕಿತ್ತು. ವಿಷ್ಣು ಜಾಸ್ತಿ ಜನ ಬರ್ತಾರೆ. ಈಗಾಗ್ಲೇ ಒಂದು ರಾಜ್ಕುಮಾರ್ ಅವರು ಇರ್ಬೇಕಾದ್ರೆ ಈಗ ವಿಷ್ಣುವರ್ಧನ್ ಬರ್ತಾರೆ, ಮುಂದಕ್ಕೆ ಇನ್ನೊಬ್ರು ಬರ್ತಾರೆ. ನನ್ ಪ್ರಕಾರ ಅಭಿಮಾನ ಇದ್ರೆ ಅವ್ರ ಪಿಕ್ಚರ್ಗಳನ್ನ ನೋಡ್ಲಿ, ಅದ್ರಲ್ಲಿರೋ ಒಳ್ಳೆತನನ ಅವ್ರು ಅರ್ಥ ಮಾಡ್ಕೊಂಡು ಅದ್ರ ನಡೆದು ಜನಕ್ಕೆ ಮಾದರಿ ಆಗಿರ್ಬೇಕು. ಅದ್ರ ಬದಲು ಪುತ್ಥಳಿ ಮಾಡ್ಬೇಕು, ಅದ್ ಮಾಡ್ಬೇಕು, ಇದಕ್ಕೆ ಅರ್ಥನೇ ಇಲ್ಲ ಮೇಡಮ್. ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ಮಂಜುನಾಥ್? ಇದಕ್ಕೆ ಅರ್ಥನೇ ಇಲ್ಲ, ಯಾಕೆ ಇಷ್ಟೊಂದು ಹೇಳ್ಬೋದು. ಬಟ್ ನಮ್ಮ ಅನಿಸಿಕೆ ಏನಂದ್ರೆ, ಎಲ್ಲಾರು ಇವ್ರು ಒಬ್ರದ್ದು ಓಪನಿಂಗ್ ಕೇಳಿ, ಎಲ್ಲಾರನ್ನು ಕೇಳಿ ನೀವು ಓಪನಿಂಗ್ ಕೊಡ್ಬೋದು. ಒಬ್ರದ್ದು ಇಬ್ರದ್ದು ಮಾತಿಲ್ಲ. 200 ಚಿತ್ರಗಳು ಯಾರು ಮಾಡಿದಾರೋ ಅವ್ರದ್ದು ಇಕ್ಬೋದು. ಕರ್ನಾಟಕದ 3 ಜನ 200 ಚಿತ್ರ ಮಾಡಿರೋ ಲಿಸ್ಟ್ ಅಲ್ಲಿ ಇದ್ದಾರೆ. ಅವ್ರು ಬಿಟ್ರೆ ಯಾರಿದ್ದಾರೆ? ಯಾರು ಇಲ್ವಲ್ಲ. ಇವಾಗ ಬರೋ ಫಿಲಮ್ ಲ್ಯಾಂಡ್ ಎಲ್ಲ ಒಂದ್ ಸುಮ್ಮನೆ 5 ವರ್ಷ ಅಷ್ಟೇ. ಈ ತರ 38 ವರ್ಷ ಸೇವೆ ಮಾಡಿ, 65 ವರ್ಷ ಅವ್ರು ಸೇವೆ ಮಾಡಿ 38 ವರ್ಷ ಮಾಡಿರೋರು ಬಿಟ್ರೆ ಯಾರು ಇಲ್ವಲ್ಲ. ಅವ್ರದ್ದೇನು ಅಬ್ಜೆಕ್ಷನ್ ಇಲ್ವಲ್ಲ. ಓಕೆ, ಈಗ ರಾಯಚೂರಿಂದ ನಾಗರಾಜ್ ಕಾಲ್ ಮಾಡಿದ್ದಾರೆ. ನಾಗರಾಜ್, ಈಗಾಗಲೇ ವಿವಾದ ಗೊತ್ತಾಗಿರ್ಬಹುದು. ಪುತ್ಥಳಿ ನಿರ್ಮಿಸೋದಕ್ಕೆ ವಾಣಿಜ್ಯ ಮಂಡಳಿ ಅನುಮತಿ ಮೊದಲು ಕೊಟ್ಟಿತ್ತು, ಆದ್ರೆ ಈಗ ಇಲ್ಲ ಅಂತ ಹೇಳ್ತಾ ಇದೆ. ಸಾಕಷ್ಟು ಗೊಂದಲ ಉಂಟು ಮಾಡಿದೆ. ನಿಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತೀರಾ? ನಮಸ್ಕಾರ ಮೇಡಮ್, ನಾ ರಾಯಚೂರಿನಿಂದ ಪಲ್ಗುಲ್ ನಾಗರಾಜು. ಹೇಳಿ. ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಅಧ್ಯಕ್ಷರು ನಾವು. ಹೇಳಿ. ಇವತ್ತು ಕನ್ನಡ ಚಿತ್ರರಂಗ ಯಾವ ರೀತಿ ಇದೆ ಅಂತಂದ್ರೆ, ಇವತ್ತು ರಾಜ್ಕುಮಾರ್ ವಿಷ್ಣುವರ್ಧನ್ ಅಂತಂದ್ರೆ ನಮ್ಮ 2 ಕಣ್ಣುಗಳಿದ್ದಂಗಂತ ಇಡೀ 6 ಕೋಟಿ ಜನ ಭಾವಿಸಿದ್ದಾರೆ. ಅದ್ರ ಜೊತೆಗೇನೆ ಇವತ್ತು ಪಕ್ಷಪಾತ ಮಾಡಬಾರ್ದು. ಯಾಕಂತಂದ್ರೆ ಮೊದಲೇನೆ ರಾಜ್ಕುಮಾರ್ ಪ್ರತಿಮೆ ಅನಾವರಣ ಮಾಡೋಕ್ಕಿಂತ ಮುಂಚೆನೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಇದು ಪರಿಸ್ಥಿತಿ ಮುಂದಿನ ಆಲೋಚನೆ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದೆಂಬ ದೃಷ್ಟಿಯಿಂದ ಮೊದಲೇ ಅಲ್ಲಿ ಅವಕಾಶ ಮಾಡಿಕೊಡ್ಬಾರ್ದಾಗಿತ್ತು. ಅಲ್ಲಿ ರಾಜ್ಕುಮಾರ್ ಅವಕಾಶ ಮಾಡಿಕೊಟ್ಟೋದ್ರಿಂದ ಇಲ್ಲಿ ವಿಷ್ಣುವರ್ಧನ್ ರವರ ಪ್ರಶ್ನೆ ಉದ್ಭವ ಆಗ್ತದ. ಅಕಸ್ಮಾತ್ ರಾಜ್ಕುಮಾರ್ ಅವ್ರದ್ದು ಪ್ರತಿಮೆಯಲ್ಲಿ ಇರದೇ ಇದ್ದಿತ್ತಂದ್ರೆ, ನಾವು ಯಾರಿಗೂ ಅವಕಾಶ ಮಾಡಿಕೊಟ್ಟಿಲ್ಲಪ್ಪ, ಎಲ್ಲಾ ಕಲಾವಿದರು ನಮಗೆ ಒಂದೇ, ಎಲ್ಲಾ ಕಲಾವಿದರು, ಚಿಕ್ಕ ಕಲಾವಿದರು ಇರ್ಬೋದು, ದೊಡ್ಡ ಕಲಾವಿದರು ಇರ್ಬೋದು. ಕಲಾವಿದರು ಅಂತಂದ್ರೆ ನಮ್ದು ಒಬ್ಬರೇ ಇದ್ದಾರೆ, ನಾವ್ ಇಲ್ಲಿ ಭೇದ ಭಾವ ಮಾಡಕ್ ಆಗಲ್ಲ. ಆ ಒಂದು ಕಾರಣದಿಂದ ಇಲ್ಲಿ ಯಾವ್ದಕ್ಕೂ ಅವಕಾಶ ಇಲ್ಲ ಅಂತ ಹೇಳ್ಬೋದು. ಅಲ್ಲ, ಆಗ ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ದೇ ಇರಬಹುದಲ್ಲ ನಾಗರಾಜ್. ಏನಂದ್ರೆ ಅವಾಗ ಈ ರೀತಿ ಬರಬಹುದು, ಮುಂದೇನು ಬರಬಹುದು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಈಗ ಆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇವಾಗ 2 ಪುತ್ಥಳಿಯಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ಮುಂದಾಲೋಚನೆ ಮಾಡ್ಬೇಕು. ಇವತ್ತು ನೀವು ನೋಡಿ, ಇವತ್ತು ಗಾಂಧಿ ಪ್ರತಿಮೆ, ಅಂಬೇಡ್ಕರ್ ಪ್ರತಿಮೆಗಳನ್ನ ಎಲ್ಲಿವರೆಗೆ ಅಂತಂದ್ರೆ ಸಂವಿಧಾನದಲ್ಲಿ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಕೂಡ ಅಂಬೇಡ್ಕರ್ ಪ್ರತಿಮೆ ಆಗ್ಬೇಕಂತಂದ್ರೆ ಹೋರಾಟ ಮಾಡ್ಬೇಕಾಗಿತ್ತು ಅವರು. ಅದೇ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಕರ್ನಾಟಕದಲ್ಲಿನೂ ಬಂದಿದೆ. ರಾಜ್ಕುಮಾರ್ ಪ್ರತಿಮೆ ಅನಾವರಣ ಮಾಡಿದ ಮೇಲೆ ಇವತ್ತು ವಿಷ್ಣುವರ್ಧನ್ ಯಾಕಿಲ್ಲ? ಅವತ್ತೇ ರಾಜ್ಕುಮಾರ್ ಅನಾವರಣ ಮಾಡೋಕೆ ಮುಂಚೆ ಇದನ್ನ ಮಾಡ್ಬೋದಾಗಿತ್ತಲ್ಲ. ಈಗ ಯಾಕೆ ಇದ್ರದ್ದು ಖ್ಯಾತೆ ತೆಗಿತಾ ಇದ್ದಾರೆ ಅವರು ಚಲನಚಿತ್ರ ವಾಣಿಜ್ಯ ಮಂಡಳಿ? ಆಮೇಲೆ ಎರಡನೇದಾಗಿ ಇವತ್ತು ಕರ್ನಾಟಕ ಚಿತ್ರರಂಗದಲ್ಲಿ ನೀವು ಯಾರನ್ನೇ ಒಂದು ಸಮೀಕ್ಷೆ ಮಾಡಿ, ನೀವು ಸುಮಾರು 1000 ಜನ ಸಮೀಕ್ಷೆ ಮಾಡಿ, ಚಿತ್ರರಂಗದ ಗಣ್ಯರು ವ್ಯಕ್ತಿಗಳು, ನಾಯಕ ನಟರು ಯಾರು ಅಂತಂದ್ರೆ ಡಾಕ್ಟರ್ ರಾಜ್ ವಿಷ್ಣು ಅಂತ ಅದು ಐತಿಹಾಸಿಕ ಒಂದು ದಾಖಲೆ ಆಗ್ಬಿಟ್ಟಿದೆ. ಇವಾಗ ಪುತ್ಥಳಿ ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ನಾವು ಗೌರವ ಕೊಡಬೇಕು. ಅವರ ಆದರ್ಶಗಳನ್ನ ಇವತ್ತಿಗೂ ನಾವು ನಿನ್ನೆ ರಾಯಚೂರಿನಲ್ಲಿ ವಿಷ್ಣುವರ್ಧನ್ ಜನ್ಮ ದಿನಾಚರಣೆ ಮಾಡಿದ್ರೆ ಕೂಡ ರಾಜ್ಕುಮಾರ್ ಅಭಿಮಾನಿ ಸಂಘದ ಗೌರವ ಅಧ್ಯಕ್ಷರಾದಂತ ಬಸವರಾಜ್ ಕಳಸದವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನ ಕರೆದ್ವಿ ನಾವು. ಯಾಕೆ ಕರೆದ್ವಿ ಅಂತಂದ್ರೆ, ನಮ್ಮಲ್ಲಿ ಆ ಒಂದು ಸಮಾನತೆ ಭಾವನೆ ಇದೆ. ಆದ್ರೆ ಅದನ್ನ ತಪ್ಪು ದಾರಿಗೆ ಎಳೆಯುವವರು ಅಂತಂದ್ರೆ ಈ ಮಂಡಳಿಗಳು ಈ ಕೆಲಸ ಮಾಡ್ತಾ ಇದ್ದೇವೆ, ಸರ್ಕಾರಗಳು ಈ ಕೆಲಸ ಮಾಡ್ತಾ ಇದ್ದೇವೆ. ಓಕೆ, ಧನ್ಯವಾದ ನಾಗರಾಜ್. ಇವಾಗ ರಮೇಶ್ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ರಮೇಶ್, ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಕಾರ್ಯಕ್ರಮ. ಒಂದ್ ಕಡೆ ಪುತ್ಥಳಿ ಬೇಕು ಅಂತ ಆದ್ರೆ ಇನ್ನೊಂದ್ ಕಡೆ ಬೇಡ, ಯಾತಕ್ಕೆ ಅಂತ ಕೇಳ್ತಾರೆ. ನೀವೇನ್ ಹೇಳ್ತೀರಾ? ರಮೇಶ್, ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ಕಾಲ್ ಕಟ್ ಆಗೋ ಸಾಧ್ಯತೆ ಇದೆ. ಕಾಲ್ ನಲ್ಲಿ ಮಾತಾಡಿ ಮೇಡಮ್. ಇದು ಪುತ್ಥಳಿ ಬೇಡ ಬೇಡ ಅಂತ ಇದಾರಲ್ವಾ, ಏನ್ ಬೇಡ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಬೇಕು ಅಂತಾನು ಅವ್ರು ಕೇಳ್ತಿದ್ದಾರೆ. ನಿಮ್ಮ ಅಭಿಮಾನ ಇದ್ರೆ ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ಳಿ, ಆದ್ರೆ ಯಾಕೆ ಪುತ್ಥಳಿನೇ ಯಾಕೆ ಬೇಕು ಅಂತಾನು ಕೇಳ್ತಿದ್ದಾರೆ. ಪುತ್ಥಳಿ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಇಟ್ಕೊಂಡಿದ್ದಾರೆ, ವಿಷ್ಣುವರ್ಧನ್ ಬೇಡ ಅನ್ನೋ ಅರ್ಥನೇ ಇಲ್ಲ ಇದಕ್ಕೋಸ್ಕರ. ಅಲ್ಲ ನೋಡಿ, ಕರ್ನಾಟಕದಲ್ಲಿ ಎಂತೆಂತ ನಟರು ಇದ್ರು, ಎಲ್ಲ ಹೊರಟೋಗ್ಬಿಟ್ರು. ರಜನಿಕಾಂತ್ ಆಗಿರ್ಬೋದು, ಕಮಲಾಸನ್ ಆಗಿರ್ಬೋದು, ಎಲ್ಲಾರು ಹೊರಟೋದ್ರು. ಅಲ್ಲಿ ಮೇರ್ ನಟುಗಳಾಗಿ ಎಷ್ಟೆಷ್ಟು ಇದ್ರಾಗಿ ನಡೀತಾ ಇದಾರೆ. ಇಲ್ಲಿ ನೋಡಿದ್ರೆ ವಿಷ್ಣುವರ್ಧನ್ಗೆ ಫಸ್ಟ್ ಬದುಕಿದ್ದಾಗ್ಲೂ ಸಹ ಅವ್ರನ್ನ ಎಲ್ಲಾರು ಯಾವ ಕಡೆನೂ ಕರೆದು ಸಹ ಮಾತಾಡ್ತಿರ್ಲಿಲ್ಲ ಅವರು.
ಎಲ್ಲ ಫಂಕ್ಷನ್ಸ್ ಯಾರು ಕರೀತಾ ಇರ್ಲಿಲ್ಲ. ಅಟ್ಲೀಸ್ಟ್ ಹೋಗಿ ಅನಂತ್ ನಾಗು ದೊಡ್ಡ ಮೈರ್ ನಟಗಳೆಲ್ಲ ನೋಡಿ, ಅನಂತ್ ನಾಗು ಇವತ್ತು ಯಾರು ಕರೆದು ಮಾತಾಡ್ತಾ ಇದಾರೆ. ಒಳ್ಳೆ ಮೂಲೆ ಗುಂಪಾಗಿ ವಿಷ್ಣುವರ್ಧನ್ ನಿಲ್ಸ್ಬಿಟ್ಟಿದ್ದಾರೆ ಅವರು. ಇವತ್ತು ಸಹ ಪುತ್ಥಳಿ ಸಹ ಬೇಡ ಅಂತ ಇದಾರೆ. ಅಲ್ಲ, ಪುತ್ಥಳಿ ನಿರ್ಮಾಣದಿಂದ ಅವರ ಮೂಲೆ ಗುಂಪಾಗಿದ್ದನ್ನ ತಡಿಬಹುದು. ಅವರು ಇವಾಗ ಎಲ್ಲರ ಮನಸ್ಸಿನಲ್ಲೂ ವಿಷ್ಣುವನ್ನ ತರಬಹುದು. ಅವರ ಬಗ್ಗೆ ಎಲ್ಲರಿಗೂ ಅಭಿಮಾನ ಮೂಡುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಅನ್ಸುತ್ತೆ ಮೇಡಮ್. ಯಾಕೆ ಮೇಡಮ್ ಅನ್ಸೋದಿಲ್ಲ? ಯಾಕೆ ಅನ್ಸುತ್ತೆ? ಎಲ್ಲೋ ಒಂದ್ ಕಡೆ ವಾಣಿಜ್ಯ ಮಂಡಳಿ ಅಂದ್ರೆ ಇಡೀ ಕರ್ನಾಟಕಕ್ಕಂತೂ ಗೊತ್ತಾಗೋದಿಲ್ಲ. ಎಲ್ಲೋ ಒಂದ್ ಕಡೆ ಪುತ್ಥಳಿ ನಿರ್ಮಾಣದಿಂದಲೇ ಅಭಿಮಾನವನ್ನ ತೋರಿಸ್ಕೊಳ್ಳೋದು ಅಂದ್ರೆ ಎಷ್ಟು ಸರಿ ಅಂತೀರಾ? ಅಲ್ಲ ಮೇಡಮ್, ಇವಾಗ ವಿಷ್ಣುವರ್ಧನ್ ನಿಲ್ಸ್ಕೊಂಡ್ರೆ ನಾವು ಆ ಒಂದು ಡಾಕ್ಟರ್ ರಾಜ್ಕುಮಾರ್ ಬಿಟ್ರೆ ನೆಕ್ಸ್ಟ್ ವಿಷ್ಣುವರ್ಧನ್ ಅಂತ ಎಲ್ಲಾರು ಹೇಳ್ತಾ ಇದಾರಲ್ವಾ? ಹೇಳ್ತಾರೆ. ನಾವು ಒಂದು ಪುತ್ಥಳಿ ಇಟ್ರೆ ನಮ್ಗೆ ಏನು ಕಷ್ಟ ಆಗ್ತಾ ಇದೆ ನಂಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಪುತ್ಥಳಿ ಬೇಕು ಅಂತ ಇವಾಗ ಹೇಳ್ತೀರಾ ರಮೇಶ್? ಕೋಟ್ಯಾಂತರ ರೂಪಾಯಿ ಆಗ್ಬಿಟ್ಟು ವಾಣಿಜ್ಯ ಮಂಡಳಿ ಎಲ್ಲ ಮಾಡ್ತೀರಾ ನೀವು, ಒಂದೇ ಪುತ್ಥಳಿ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನಿದೆ ಅದಕ್ಕೆ? ಅಂದ್ರೆ ನಿಮ್ಗೆ ಪುತ್ಥಳಿ ಬೇಕು ಅಂತ ಹೇಳ್ತಿದ್ದೀರಾ. ಓಕೆ, ಧನ್ಯವಾದ ರಮೇಶ್. ಇವಾಗ ಬೆಂಗಳೂರಿಂದ ಸುಶೀಲಾ ಕಾಲ್ ಮಾಡಿದ್ದಾರೆ. ಸುಶೀಲಾ, ಇವಾಗಲೇ ನೀವು ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಪುತ್ಥಳಿ ಬೇಕಾ ಬೇಡವಾ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಬೇಡ ಮೇಡಮ್, ಯಾಕಂದ್ರೆ ಒಬ್ಬರನ್ನ ಇಂಡಿಯನ್ ಐಡಲ್ ತರ ಕರ್ನಾಟಕದ ಐಡಲ್ ಅಂತ ಮಡಗಿದ್ದಾರೆ. ಮತ್ತೆ ವಿಷ್ಣುವರ್ಧನ್ ಬೇಕಂತ ಅವ್ರ ಮನೆಯವ್ರಿಗೆ ಇಲ್ದೇ ಇರೋದನ್ನೆಲ್ಲ ಜನಗಳಿಗೆ ಎತ್ತಲಿಕ್ಕೆ ಕೊಟ್ಟು ಅವ್ರನ್ನ ಅಲ್ಲಿ ಇಡ್ಬೇಕು ಅಂತ ತೋರಿಸ್ತಾ ಇದ್ದಾರೆ. ಸೊ ಅದೆಲ್ಲ ಏನು ಸರಿ ಬರ್ಲಿಲ್ಲ ಅನ್ಸುತ್ತೆ. ಒಬ್ರು ಇರ್ಬೇಕು ಸಾಕು, ಅಭಿಮಾನ ಅನ್ನೋದು ಎದೆಲ್ಲಿ ಇರ್ಬೇಕು. ಅದು ಬಿಟ್ಬಿಟ್ಟು ವಿಷ್ಣುವರ್ಧನ್ ಇಡು, ಆಮೇಲೆ ಇನ್ನೊಬ್ರು ಸತ್ರ ಅವ್ರು ಇಡು, ಹಂಗನ್ಬಿಟ್ಟು ವಾಣಿಜ್ಯ ಮಂಡಳಿ ಪೂರ್ತಿ ಪುತ್ಥಳಿಗಳೇ ಆಗೋಗ್ಬಿಡುತ್ತೆ. ದಯವಿಟ್ಟು ಆದ್ರಿಂದ ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಅವರು ಇಬ್ರು ಕರ್ನಾಟಕಕ್ಕೋಸ್ಕರ ಇದ್ ಮಾಡ್ದವ್ರೆ. ಆದ್ರೂ ಕೂಡ ರಾಜ್ಕುಮಾರ್ ಅವರು ಸಾಕು, ಒಬ್ರು ಐಡ್ಲಿ ಇದಾರೆ. ಅಭಿಮಾನ ಅನ್ನೋದು ಎದೆಯಲ್ಲಿ ಇಟ್ಕೊಂಡಿರ್ಬೇಕು. ವಾಣಿಜ್ಯ ಮಂಡಳಿಯಲ್ಲಿ ಇದ್ದಿದ್ ಮಾತ್ರಕ್ಕೆ ಅಲ್ಲ, ಅವ್ರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಹಾಗಾದ್ರೆ ಅಭಿಮಾನ ಅನ್ನೋದು ಎದೆಯಲ್ಲೇ ಇರಬೇಕು ಅಂದ್ರೆ ಒಂದು ಪುತ್ಥಳಿ ಯಾಕೆ ವಾಣಿಜ್ಯ ಮಂಡಳಿಯಲ್ಲಿ ಇದೆಯಲ್ಲ ಅಂತ ಕೇಳ್ತಿದಾರಲ್ಲ? ಕನ್ನಡಕ್ಕೋಸ್ಕರನೇ ಸತ್ರು, ಕನ್ನಡಕ್ಕೋಸ್ಕರವಾಗೇ ಇದ್ರು. ಆದ್ರೆ ವಿಷ್ಣುವರ್ಧನ್ ಅವರು ಬೇರೆ ಭಾಷೆಯಲ್ಲಿ ಮಾಡಿದ್ರು. ಇಲ್ಲ, ಭಾಷೆ ಬಗ್ಗೆ ಆಗ್ಲಿ ಇದ್ರ ಬಗ್ಗೆ ಆಗ್ಲಿ ಈ ಒಂದು ಕಾರ್ಯಕ್ರಮ ಅಲ್ಲ ಸುಶೀಲಾ, ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ. ಇಲ್ಲ, ಇದು ಮುಖ್ಯವಾಗಿ ಇರೋದು ಅಭಿಮಾನದ ಬಗ್ಗೆ ಮತ್ತು ಅವರು ಸಲ್ಲಿಸಿರುವಂತಹ ಸೇವೆ ಬಗ್ಗೆ. ನಾವು ಭಾಷೆ ಬಗ್ಗೆ ಮಾತಾಡ್ತಾ ಇಲ್ಲ. ಖಂಡಿತ ವಿಷ್ಣುವರ್ಧನ್ ಅವರು ಇದ್ದಿದ್ರೆ ಈ ತರ ಜಗಳ ಆಡಕ್ಕೆ ಬಿಡ್ತಾನೆ ಇರ್ಲಿಲ್ಲ ಅವರು. ಅದನ್ನ ಹೇಳಿ. ಓಕೆ, ಧನ್ಯವಾದ ಸುಶೀಲಾ, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ವೀಕ್ಷಕರೇ, ಇದು ಯಾವುದೇ ಭಾಷೆ ಬಗ್ಗೆ ಆಗಲಿ ಅಥವಾ ಇನ್ನೊಬ್ಬ ನಟನನ್ನ ಕೀಳಿರುಮೆ ಮಾಡುವಂತಹ ಪ್ರಯತ್ನ ನಮ್ದು ಖಂಡಿತ ಅಲ್ಲ. ಅಭಿಮಾನದ ಬಗ್ಗೆ, ಅವರು ಸಲ್ಲಿಸಿರುವಂತಹ ಕಲಾ ಸೇವೆಯ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಯಾವುದೇ ಭಾಷೆ ಬಗ್ಗೆ ಆಗಲಿ ಇನ್ನಿತರ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಈಗ ನಮಗೆ ಸತ್ಯ ಅನ್ನೋರು ಕರೆ ಮಾಡಿದ್ದಾರೆ ಮೈಸೂರಿಂದ. ಸತ್ಯ ಅವರೇ, ಏನ್ ಹೇಳ್ತೀರಾ? ಈಗಾಗಲೇ ನಾವು ಚರ್ಚೆ ನಡೆಸ್ತಾ ಇದ್ವಿ. ವಾಣಿಜ್ಯ ಮಂಡಳಿ ಮೊದಲಿಗೆ ಹೇಳಿತ್ತು ಓಕೆ ಪುತ್ಥಳಿಯನ್ನ ಇಲ್ಲಿ ನಿರ್ಮಾಣ ಮಾಡ್ಕೊಳ್ಳಿ ಅಂತ. ಈಗ ಮಂಜುನಾಥ್ ಅವರು ಹೇಳೋ ಪ್ರಕಾರ ಅಲ್ಲೊಂದು ಹೂವಿನ ಕುಂಡ, ಗಿಡದ ಕುಂಡವನ್ನ ಇಟ್ಟು ಅಲ್ಲಿ ಜಾಗ ಇಲ್ಲ ಅಂತ ಹೇಳ್ತಿದೆ. ನೀವೇನ್ ಹೇಳ್ತೀರಾ ಅದಕ್ಕೆ? ದಯವಿಟ್ಟು ಈಗ ನೋಡಿ, ರಾಜ್ಕುಮಾರ್ದು ಎಲ್ಲಾರು ಹೇಳ್ತಾ ಇದಾರೆ. ಈಗ ನಾವೇನ್ ಹೇಳೋದು ಅಂತಂದ್ರೆ, ರಾಜ್ಕುಮಾರ್ ಹೇಗೆ ಹಾಗೇನೆ ವಿಷ್ಣುವರ್ಧನ್ ಅವರು ದಯವಿಟ್ಟು ಇವ್ರದ್ದು ಹಿಡಿಸ್ತೇ ಹೋದ್ರೆ ಒಂದು ನಾವು ಅವಮಾನ ಮಾಡಿದಂಗೆ. ಈ ಕನ್ನಡದ ಮೆರು ನಟನಿಗೆ ನಾವ್ ಏನ್ ಮರ್ಯಾದೆ ಕೊಟ್ಟಾಗುತ್ತೆ ಹೇಳಿ? ಏನಕ್ಕೆ ಅಂತಂದ್ರೆ, ಈಗ ಅವ್ರಿಗೊಂದ್ ನ್ಯಾಯ, ನಮ್ಗೊಂದ್ ನ್ಯಾಯನೇ. ನಾವ್ ಅವ್ರ ಅಭಿಮಾನಿಯಾಗಿ ಹೇಳ್ತೀನಿ, ರಾಜಣ್ಣವರು ಎಷ್ಟು ಒಳ್ಳೆಯವರು ಅಷ್ಟೇ ಒಳ್ಳೆಯವರು. ಯಾವುದೇ ಹೆಂಗಸರೇ ಆಗ್ಲಿ ಯಾರನ್ನೇ ತಗೊಂಡ್ರು ಕೂಡ ಇವ್ರಿಬ್ರ ಹೆಸರು ಬಿಟ್ಟು ಇನ್ ಯಾರ ಹೆಸರನ್ನೇ ಹೇಳಲ್ಲ. ಆ ತರದವ್ರನ್ನ ಬಿಟ್ಟು ನಾವು ಇನ್ ಯಾರನ್ನ ಇರ್ತೀರ ಹೇಳಿ? ಅಂತ ಹೇಳ್ತಾರೆ. ಇವಾಗ 20 ವರ್ಷ ಆಯ್ತು ಅವ್ರ ಸತ್ರು. ಆವಾಗ ಇಲ್ದೇ ಇರೋದು ನಮ್ಮ ವಿಷ್ಣುವರ್ಧನ್ ಅವ್ರನ್ನ ಮಾಡುವಾಗ್ಲೇ ಈ ತರ ಹೇಳಿದ್ರೆ ಇದು ಯಾವ ನ್ಯಾಯ ಹೇಳಿ? ಓಕೆ, ಸೊ ಧನ್ಯವಾದ ಸತ್ಯ ನಮ್ಮ ಜೊತೆ ಮಾತಾಡೋದಕ್ಕೆ. ಓಕೆ ಮಂಜುನಾಥ್ ಅವರೇ, ಇನ್ನೊಂದು ಏನು ಪ್ರಶ್ನೆ ಅಂದರೆ, ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥದ್ದು, ಇವತ್ತು ಒಂದಿನ ನೀವು ಪುತ್ಥಳಿ ನಿರ್ಮಾಣ ಮಾಡ್ತೀರಾ, ಮುಂದೆ ನೀವು ಆ ಕಡೆ ತಲೆ ಹಾಕೋದು ಮುಂದಿನ ವರ್ಷ ಜನ್ಮದಿನಾನೋ ಅಥವಾ ಬೇರೆ ಟೈಮಲ್ಲೋ 2 ದಿನ ಬರ್ತೀರಾ. ಆ ಮಧ್ಯದಲ್ಲಿ ಏನಾದ್ರೆ ಆ ಪುತ್ಥಳಿ ಗತಿ ಏನಾಗತ್ತೆ? ಪುತ್ಥಳಿ ನಾವು ತಿಂಗಳು ನಾವು ಕ್ಲೀನಾಗಿ ದಿನ ಬೇಕಂದ್ರೆ ನಾವೇ ಹಾರ ಹಾಕ್ತೀವಿ, ನಾವೇ ಖರ್ಚು ಮಾಡಿ ನಮ್ದು ದುಡ್ಡಲ್ಲಿ ದಿನ ಪ್ರತಿಯೊಂದು ಆಗಿ ನಾವೇ ಹಾರ ಹಾಕ್ತೀವಲ್ಲ. ಅಲ್ಲ, ಈ ರೀತಿ ಖರ್ಚು ಮಾಡೋ ಬದಲಿಗೆ ಸಮಾಜ ಸೇವೆಯಲ್ಲಿ ವಿಷ್ಣುವರ್ಧನ್ ಅವರ ಹೆಸರನ್ನೇ ತಂದು ಸಮಾಜ ಸೇವೆ ಮಾಡಬಹುದಲ್ವಾ ಅಂತ ಕೇಳ್ತಿದ್ದಾರೆ. ಅದು ಮಾಡ್ತೀವಿ, ವಿಷ್ಣುವರ್ಧನ್ ಹೆಸರು ಸಮಾಜ ಸೇವೆನೂ ಮಾಡ್ತೀವಿ. ಫಸ್ಟ್ ಒಂದು ಪುತ್ಥಳಿ ಆಗ್ಬೇಕು, ಆಮೇಲೆ ನಾವು ಮಾಡ್ತೀವಿ. ಅದೇ ಪುತ್ಥಳಿ ಇವತ್ತು ಒಂದ್ಸಲ ನಿರ್ಮಾಣ ಮಾಡ್ತೀರಾ, ಓಕೆ, ಒಬ್ರು ಬರ್ತೀರಾ ಇಬ್ರು ಬರ್ತೀರಾ, ಅಭಿಮಾನದ ಇದರಲ್ಲಿ ವರ್ಷಕ್ಕೆ 2 ಸಲ ಬಂದು ಹಾರ ಹಾಕಿ ಎಲ್ಲರೂ ಸಂಭ್ರಮಾಚರಣೆ ಮಾಡಿ ಹೊಟ್ಟೋಗ್ತೀರಾ. ಅದಾದ ನಂತರ ಅದು ಹಾಗೆ ಉಳಿದು ಬಿಡುತ್ತೆ. ಅದ್ರ ಬದಲಾಗಿ ವಿಷ್ಣುವರ್ಧನ್ ಹೆಸರಿನಲ್ಲಿ ಒಂದೊಳ್ಳೆ ಏನ್ ಖರ್ಚು ಮಾಡ್ತಾ ಇದ್ದೀರಾ ಅದನ್ನೂ ಕೂಡ ಸಮಾಜ ಸೇವೆಗೆ ಬಳಸ್ಕೊಳ್ಳಿ ಅಂತ ತುಂಬಾ ಜನ ಹೇಳ್ತಾರೆ. ಅದಕ್ಕೆ ಮಾಡ್ತಾ ಇದೀವಿ. ಮೊನ್ನೆ ಲಾಸ್ಟ್ 3 ವರ್ಷದ ಬ್ಯಾಕ್ ಅಲ್ಲಿ ಇಲ್ಲಿ ಕಿನೋಟೈಸ್ ಅನುದಾನ ಏನಿದೆಯಲ್ಲ ಅಂದ್ರ ಹತ್ರ ಅಲ್ಲಿನೂ ವಿಷ್ಣುವರ್ಧನ್ ಸರ್ ಹೇಳಿ ಅಲ್ಲಿ ಬರ್ತಾರೆ, ಅಲ್ಲಿ ಅನ್ನದಾನ ಮಾಡಿಸಿದ್ವಿ.
ಇದೆಲ್ಲ ಮಾಡ್ತಾ ಇದೀವಲ್ಲ, ಹಲವು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ. ವಿಷ್ಣುವರ್ಧನ್ ಹೆಸರು ಯಾವುದೇ ರೀತಿಯಲ್ಲಿ ಧಕ್ಕೆ ಆಗ್ಬೋದು, ಅವ್ರ ಹೆಸರಿಂದ 10 ಜನಕ್ಕೆ ಒಳ್ಳೇದಾಗಬೇಕಂತ ನಾವು ಉದ್ದೇಶ ಮಾಡ್ತಾ ಇರೋದು. ಈ ಫಿಲಮ್ ಚೇಂಬರ್ದು ಇವ್ರು ಉದ್ದೇಶ ಇಟ್ಕೊಂಡು ಇಲ್ಲ ಇವ್ರು ನಾವು ಲೆಟ್ರ್ ಕೊಟ್ಟಾಗಲೇ ನಮಗೆ ಕರ್ಸ್ಬಿಟ್ಟು ಬಾಪ ಅಂತ ಹೇಳ್ಬಿಟ್ಟು ನೀವು ಮಾಡಬೇಡ್ರಿ ಅಂತ ಹೇಳ್ಬಿಟ್ಟಿದ್ರೆ ಇಲ್ಲಿವರೆಗೂ ಸ್ಪ್ರೆಡ್ ಆಗ್ತಾ ಇರಲಿಲ್ವಲ್ಲ. ಯಾಕೆ ಈ ಥರ ಮಾಡ್ತಾವ್ರೆ? ಅವತ್ತು ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಮ್ಮ ಲೆಟ್ರ್ ಕೊಟ್ಟರೆ ರಿಪ್ಲೈ ಕರೆಸ್ಬಿಟ್ಟು ಬಾಪ ಇದೆಲ್ಲ ಆಗಲ್ಲ, ಈ ಥರ ಆಗತ್ತೆ ಅವತ್ತೇ ನಮ್ಗೆ ಹೇಳ್ಬಿಟ್ಟಿದ್ರೆ ಇಷ್ಟೊಂದು ಆಲ್ ಓವರ್ ಕರ್ನಾಟಕ ಸ್ಪ್ರೆಡ್ ಆಗ್ತಾ ಇರಲ್ಲ. ಈ ಆಲ್ ಓವರ್ ಕರ್ನಾಟಕ ಸ್ಪ್ರೆಡ್ ಮಾಡ್ತಾರೆ ಯಾರು? ವಾಣಿಜ್ಯ ಮಂಡಳಿಗಳು. ಆದ್ರೆ ಏನಕ್ಕೆ ನಮಗೆ ಮಾಡೋಕ್ಕಾಗಲ್ಲ? ಆ ವಿಡಿಯೋ ಮುಂದೆ ಬಂದು ಎಲ್ಲರಿಗೂ ಹೇಳ್ಬಿಡಿ, ಎಲ್ಲರೂ ಶಾಂತ ರೀತಿ ಹೋಗ್ತೀವಿ ಅಷ್ಟೇ. ಹೋಗ್ತೀರಾ ಅಂದ್ರೆ ಮೀಡಿಯಾ ಮುಂದೆ ಬಂದು ಹೇಳಿದ್ರೆ ರೀಸನ್ ಪಕ್ಕಾ ರೀಸನ್ ಬೇಕು, ಸುಮ್ಮನೆ ಅದ್ರ ರೀಸನ್ ಕೊಡಬಾರ್ದು. ಪಕ್ಕಾ ಸ್ಟೇಟ್ಮೆಂಟ್ ಕೊಡ್ಲಿ. ಏನಕ್ಕಾಗಲ್ಲ, ವಿಷ್ಣುವರ್ಧನ್ ಏನ್ ದ್ರೋಹ ಮಾಡಿದ್ದಾರೆ ಅದನ್ನ ನಮ್ಗೆ ಹೇಳಿ, ನಾವು ಒಪ್ಕೊಂತೀವಿ. ಅದು ಬಿಟ್ಬಿಟ್ಟು ನೀವು ಆಗಲ್ಲ ಅಂದ್ರೆ ರೀಸನ್ ಇಲ್ಲದೆ ಹೆಂಗೆ? ಇಲ್ಲ ನೀವು ಮಾಡ್ಕೊಳ್ಳೋ ಲೆಟರ್ ಕೊಟ್ಟಾಗ ನೀವು ಮಾಡಬೇಡಿ ಅಂತ ಹೇಳ್ಬಿಟ್ಟಿದ್ರೆ ಇಷ್ಟೊಂದು ಆಗ್ತಾ ಇರ್ಲಿಲ್ವಲ್ಲ. ಏನಕ್ಕೆ ಇವ್ರು ಹಿಂಗೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗ ಯಾಕೆ ಈ ಥರ ಮಾತಾಡೋ ಮಂಡಳಿಗಳು ಗೊತ್ತಾಗ್ತಾ ಇಲ್ವಲ್ಲ. ಅದು ಬೇರೆ ಭಾಗದಲ್ಲಿ ಯಾಕೆ? ಇವಾಗ ನಿನ್ನೆ ತಾನೇ ಭಾರತಿ ವಿಷ್ಣುವರ್ಧನ್ ಅವರು ವಿಷ್ಣುವರ್ಧನ್ ವಿಶ್ರಾಂತಿವನ ಅಂತ ಒಂದನ್ನು ಉದ್ಘಾಟನೆ ಮಾಡಿದ್ರು, ಹೆಸರನ್ನ ಉದ್ಘಾಟನೆ ಮಾಡಿದ್ರು. ಅದಾದ ನಂತರ ವಿಷ್ಣುವರ್ಧನ್ ಅವರ ಮನೆ ಮುಂದೆನೂ ಪುತ್ಥಳಿ ನಿಲ್ಲಿಸಬಹುದು. ವಾಣಿಜ್ಯ ಮಂಡಳಿಲೇ ಯಾಕೆ ಅನ್ನೋ ಪ್ರಶ್ನೆನೂ ಬರುತ್ತೆ. ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಹೆಸರು, ಒಂದು ಸ್ಟ್ಯಾಚು, ಇಷ್ಟೇ ಪರ್ಮಿಷನ್. ಹೆಸರಾಗಿದೆ, ತಿರ್ಗಿ ಸ್ಟ್ಯಾಚು ಜಾಗ ಇಲ್ವಲ್ಲ. ಅಲ್ಲಿ ಅಡಿಕೆ ಕೊಟ್ಟಿರೋದು, ಒಂದು ಸ್ಟ್ಯಾಚು ಇಟ್ಕೊಳ್ಳಿ, ಇಲ್ಲ ವಿಷ್ಣುವರ್ಧನ್ ಹೆಸರು ಇಟ್ಕೊಳ್ಳಿ, ಒಂದಾಗೈತೆ. ಇನ್ನೊಂದು ಎಲ್ಲಿ ಕೊಡ್ತಾರೆ? ಓಕೆ, ಇವಾಗ ನಮಗೆ ಜಮಖಂಡಿಯಿಂದ ನರಸಿಂಹನಾಯಕ್ ಕಾಲ್ ಮಾಡಿದ್ದಾರೆ. ನರಸಿಂಹನಾಯಕ್, ನೀವೇನ್ ಹೇಳ್ತೀರಾ? ಪುತ್ಥಳಿ ಬೇಕು ಅಂತೀರಾ ಅಥವಾ ಬೇಡ ಅಂತ ಹೇಳ್ತೀರಾ? ನೋಡಿ ಮೇಡಮ್, ಕರ್ನಾಟಕದಲ್ಲಿ ಚಿತ್ರರಂಗದ ಇತಿಹಾಸದಲ್ಲೇ ಗುರುತಿಸಿಕೊಂಡಂತ ಇಬ್ರು ಹಿರಿಯ ನಟರು, ಒಂದು ಡಾಕ್ಟರ್ ರಾಜ್ಕುಮಾರ್, ಇನ್ನೊಂದು ಡಾಕ್ಟರ್ ವಿಷ್ಣುವರ್ಧನ್. ಈಗಾಗಲೇ ರಾಜ್ಕುಮಾರ್ ಅವ್ರ ಪುತ್ಥಳಿ ಅಲ್ಲಿ ಅನಾವರಣ ಆಗ್ಬಿಟ್ಟಿದೆ. ಇವಾಗ ವಿಷ್ಣುವರ್ಧನ್ ಅವ್ರ ಪುತ್ಥಳಿ ಅನಾವರಣ ಮಾಡೋದಕ್ಕೆ ಏನ್ ತೊಂದ್ರೆ? ವಿಷ್ಣುವರ್ಧನ್ ಅವರು ಕೂಡ ಕರ್ನಾಟಕಕ್ಕೋಸ್ಕರನೇ ದುಡಿದವರು, ಕರ್ನಾಟಕ ಚಿತ್ರೋದ್ಯಮದ ಸಲುವಾಗಿನೇ ಕೆಲಸ ಮಾಡಿದವರು, ಕರ್ನಾಟಕದ ಕನ್ನಡವನ್ನ ಇಡೀ ದೇಶದ ತುಂಬಾ ಬೆಳೆಸಿದವರು. ಯಾವ ರೀತಿ ರಾಜ್ಕುಮಾರ್ ಅವರು ಕರ್ನಾಟಕ ಚಿತ್ರರಂಗಕ್ಕೋಸ್ಕರ ಕೆಲಸ ಮಾಡಿದ್ರು, ಅದೇ ರೀತಿ ವಿಷ್ಣುವರ್ಧನ್ ಅವರು ಕೂಡ ಕನ್ನಡಕ್ಕೋಸ್ಕರನೇ ಕೆಲಸ ಮಾಡಿದಂತ ಒಬ್ಬ ನಿರ್ಣಯ. ರಾಜ್ಕುಮಾರ್ ಪುತ್ಥಳಿ ಅಲ್ಲಿ ಅನಾವರಣ ಆದ್ಮೇಲೆ ವಿಷ್ಣುವರ್ಧನ್ ಪುತ್ಥಳಿ ಅನಾವರಣ ಆಗೋದಕ್ಕೆ ಏನ್ ತೊಂದ್ರೆ? ಅಲ್ಲ, ಕನ್ನಡ ಚಿತ್ರರಂಗಕ್ಕೋಸ್ಕರ ದುಡ್ದವ್ರು ಅಲ್ಲ, ಅವ್ರು ಇಡ್ತಾ ಇರುವಂತಹ ಒಂದು ಮೇನ್ ಪ್ರಶ್ನೆ ಅಂದ್ರೆ ವಾಣಿಜ್ಯ ಮಂಡಳಿಯವರು ಕನ್ನಡ ಚಿತ್ರರಂಗಕ್ಕೋಸ್ಕರ ದುಡ್ದ ಹಲವಾರು ನಟರು ನಮ್ಮ ಮಧ್ಯೆ ಇದ್ರು, ಅವರು ಇವಾಗ ಇಲ್ಲ. ಆದ್ರೆ ಇವಾಗ ಒಂದ್ ಸಲ ವಿಷ್ಣುವರ್ಧನ್ ಅವ್ರ ಪುತ್ಥಳಿ, ಒಂದ್ಸಲ ಇವಾಗ ರಾಜ್ಕುಮಾರ್ ಅವ್ರದ್ದು ಆಲ್ರೆಡಿ ಇದೆ, ಇವಾಗ ವಿಷ್ಣುವರ್ಧನ್ ಅವ್ರದ್ದು ಬಂತು ಅಂದ್ರೆ ಅದ್ರ ಹಿಂದೆ 1 by 1 ಬರ್ತಾನೆ ಇರುತ್ತೆ. ವಾಣಿಜ್ಯ ಮಂಡಳಿ ಇರೋದೇ ಇಷ್ಟು, ಅದ್ರಲ್ಲಿ ಎಲ್ಲಿ ತಂದಿರೋದು ಅಂತ ಕೇಳ್ತಾರೆ. ನೀವ್ ಹೇಳ್ತಾ ಇರೋದು ಸರಿ, ಆದ್ರೆ ಕನ್ನಡ ಚಿತ್ರರಂಗ ಅಂತ ಒಂದು ವಿಷಯ ಬಂದಾಗ ನೆನಪಿಗೆ ಬರೋದು ಎರಡೇ ಹೆಸರು, ಒಂದು ರಾಜ್ಕುಮಾರ್, ಮತ್ತೊಂದು ವಿಷ್ಣುವರ್ಧನ್. ಇದನ್ನ ಬಿಟ್ರೆ ಮೂರನೇ ಹೆಸರು ಇಲ್ಲಿ ಬರೋದೇ ಇಲ್ಲ. ಆ ಕಾರಣಕ್ಕೆ ಕನ್ನಡ ಚಿತ್ರರಂಗ ಅನ್ನೋ ಒಂದು ಉಳಿಸ್ಬೇಕು ಅನ್ನೋದಾದ್ರೆ ವಿಷ್ಣುವರ್ಧನ್ ಪುತ್ಥಳಿ ವಾಣಿಜ್ಯ ಮಂಡಳಿ ಹತ್ರ ಅನಾವರಣ ಆಗ್ಲೇಬೇಕು. ನಾವು ಕೇಳ್ತಾ ಇರೋದು ಮೇಡಮ್, 1 ನಿಮಿಷ, ನಾವು ಕೇಳ್ತಾ ಇರೋದು ಪೂರ್ಣ ವಾಣಿಜ್ಯ ಮಂಡಳಿ ಜಾಗ ಏನ್ ಕೇಳ್ತಾ ಇಲ್ವಲ್ಲ, ಅಲ್ಲಿ ಕೇವಲ 2.5 ಅಡಿ ಜಾಗ ಕೇಳ್ತಾ ಇದ್ದೀವಿ. 2.5 ಜಾಗ ಅಡಿ ಕೊಡೋದಕ್ಕೆ ಏನ್ ತೊಂದ್ರೆ? ಓಕೆ, ಧನ್ಯವಾದ ನರಸಿಂಹ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ. ಈಗ ಗುಲ್ಬರ್ಗಾದಿಂದ ಶರಣಗೌಡ ಕಾಲ್ ಮಾಡಿದ್ದಾರೆ. ಶರಣಗೌಡ ಅವರೇ, ಈಗಾಗಲೇ ನೀವು ಚರ್ಚೆ ವೀಕ್ಷಿಸ್ತಾ ಇದ್ದೀರಾ. ಹಲವಾರು ಜನ ಪುತ್ಥಳಿ ಬೇಡ ಅಂತ, ಕೆಲವರು ಹೇಳ್ತಿದ್ದಾರೆ ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಅಭಿಪ್ರಾಯದಲ್ಲಿ ಏನು? ಓಕೆ, ಕರೆ ಕಟ್ ಆಗಿದೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇನ್ನಷ್ಟು ಕಾಲರ್ಸ್ ನಮ್ಗೆ ಕಾಯ್ತಾ ಇದ್ದಾರೆ. ವೀಕ್ಷಕರೇ, ನೀವು ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸ್ಕೊಡಬಹುದು. ನೇರವಾಗಿ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ದುನಿಯಾದ ಈ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ತಾಯಿಯಾಣೆ ನಾನೆಂದು ನಿಮ್ಮೋನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ.